ಮಮತಾ ಅವರೇ, ಎಲ್ಲಿಯವರು ನೀವು? ಎಲ್ಲಿಂದ, ಯಾವ ಊರಿಂದ ತಗೊಂಡಿರೋದು ದೀಕ್ಷೆ? ನನಗೆ ತುಂಬಾ ಒಳ್ಳೆ ಫೀಲಿಂಗ್ ಕೊಟ್ಟಿದ್ ನಂಗೆ. ಒಳ್ಳೆ ಫೀಲಿಂಗ್ ಕೊಟ್ಟಿದೆ. ಮೈಸೂರು. ಮೈಸೂರಿಂದ. ಓ ಸರಿ, ನಮ್ಮ ಹತ್ತಿರದವರೇ. ಓಕೆ, ಹೌದು. ಹೇಳಿ ಮಮತಾ. ರೇಖಿ ಸ್ವಲ್ಪ ಕಾನ್ಫಿಡೆಂಟ್, ಹೆಚ್ಚು ಕಾನ್ಫಿಡೆನ್ಸ್ ಬಂದಿದೆ. ಅಂದ್ರೆ ಕೆಲವು ಸತಿ ನಂಗೆ ಮಾತಾಡುವಾಗ ಭಯ, ಹೊಟ್ಟೆ ಎಲ್ಲ ಎದೆ ಗಡ 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 ಶಬ್ದ ಬರೋದು, ಅವೆಲ್ಲ ಸ್ಟಾಪ್ ಆಗಿದೆ. ಆಮೇಲೆ ತಾಳ್ಮೆ ಅನ್ನೋದು ಬಂದಿದೆ. ಬಿಡಿ ಆಗಿದ್ರೆ. ಓಕೆ, ತಾಳ್ಮೆ ಬಂದ್ರೆ ಇನ್ನೊಂದು ಫ್ರೀಯಾಗಿ ಬರುತ್ತೆ. ಏನು ಹೇಳಿ? ಏನ್ ಮೇಡಮ್? ಜಗಳ ಆಡ್ದಾನೆ ಇರೋದು ಮನೆಯಲ್ಲಿ ಬೋನಸ್ ಅದು. ತಾಳ್ಮೆ ಇಲ್ಲ ಅಂದ್ರೆ ಮನೇಲಿ ಎಲ್ಲಾದ್ರೂ ಜಗಳ ಇಲ್ಲ, ಓಕೆ, ಮಕ್ಳ ಮೇಲೆ ಜಾಸ್ತಿ ಇರ್ತಿತ್ತು. ನನಗೆ ರೇಖೆ ತಗೊಂಡು ನೆಕ್ಸ್ಟ್ ಡೇನೆ ಒಂದು ಇನ್ಸಿಡೆಂಟ್ ಆಗೋಯ್ತು ಮನೆಯಲ್ಲಿ. ಮಕ್ಳು ಮಜ್ಜಿಗೆ ತಕೊಂಬಂದ್ಬಿಟ್ಟು ನಾನು ಹೇಳ್ದೆ ಫ್ರಿಜ್ ಇಂದ, ಅವ್ರು ಇಬ್ರು ಎತ್ತಾಕ್ಬಿಟ್ರು ಮಕ್ಳು. ಇಬ್ರು ನಾರ್ಮಲ್ ಓಕೆ, 1 ಲೀಟರ್ ಅಷ್ಟಿತ್ತು ಮಜ್ಜಿಗೆ. ಆಮೇಲೆ ನಾನ್ ನಾರ್ಮಲ್ ಡೇಸ್ ಅಲ್ಲಿ ಆಗಿದ್ರೆ ಒಂದು 10 8 ಬಿದ್ದಿರೋದು ಅವ್ರಿಗೆ. ನಾನು ಒಂದೇ ಹೊಡಿಲಿ. ಓಕೆ, ಸೊ ಒಂದೇ ದಿನ ಕೂಲ್ ಆಗ್ಬಿಟ್ಟಿದ್ದೀರಾ. ಓಕೆ, ಸೊ ರೇಖಿ ಪ್ರಾಕ್ಟೀಸ್ ಮಾಡಿದ ನಂತರ ಮಾಡುವಾಗ ನಿಮ್ಮ ಅನುಭವ ಹೇಗಿರುತ್ತೆ? ಈಗ 21 ದಿನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ, ಇನ್ನ ಹೆಚ್ಚಿಗೆ ಮಾಡಿರ್ತೀರಾ, ಹಾಗಾಗಿ ಕೇಳ್ತಾ ಇರೋದು. ಅಂದ್ರೆ ನನಗೆ ಇದು ಅನಾಹುತ ಚಕ್ರದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಫೀಲಿಂಗ್ ಬಂದಿದೆ. ಕೈ ಇಟ್ಟಾಗ ಏನೋ ಒಂದು ವಿಶೇಷ ಅನುಭವ ಆಗುವಂಥದ್ದಾಗತ್ತೆ. ಎಷ್ಟು ಬಾರಿ ಮಾಡ್ತಾ ಇದ್ರಿ ಮಮತಾ ಅವರೇ? ಅಂದ್ರೆ ಹೆಚ್ಚಾಗಿ 3 ಟೈಮ್ ಮಾಡ್ತೀನಿ. ಕೆಲವು ಟೈಮ್ ಸಿಕ್ಕಿಲ್ಲ ಅಂದ್ರೆ 2 ಟೈಮ್ ಮಾಡ್ತೀನಿ. ವಾಟರ್ ಚಾರ್ಜ್ ಮಾಡಿ ಬಳಸ್ತಾ ಇದ್ರಾ? ಬಳಸ್ತಾ ಇದ್ದೀನಿ. ಓಕೆ, ನೀರೇನಾದ್ರೂ ಚೇಂಜ್ ಆಗಿದೆಯಾ? ಹೇಗೆ ನಿಮ್ಮ ಅನುಭವ ಹೇಗಿದೆ? ಚೇಂಜ್ ಆಯ್ತು. ಕೆಲವೊಂದು ಟೈಮ್ ನಾನು ಬಾಟ್ಲ್ ಇಟ್ಕೊಂಡು ಮಾಡ್ತಿದ್ದೆ, ಅದು ಬಾಟ್ಲಲ್ಲಿ ನೀರು ಶೇಕಿಂಗ್ ಆಗೋ ತರ ನನಗೆ ಫೀಲ್ ಆಗಿತ್ತು. ಏನೋ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಓಕೆ, ಅಲ್ಲೇನೋ. ಮತ್ತೆ ಟೇಸ್ಟ್ ಬಗ್ಗೆ ಅಮ್ಮ, ಟೇಸ್ಟ್ ಏನಾದರೂ ಫಸ್ಟ್ ಟೇಸ್ಟ್ ಮಾಡಿ ನೋಡಿದ್ರಾ? ಅದು ನಾನು ಸೇಮ್ ವಿಡಿಯೋದಲ್ಲಿ ನೀವು ಹೆಂಗ್ ಮಾಡ್ತೀರಾ ಹಂಗೆ ಮಾಡ್ತಿದ್ದೆ. ಓಕೆ, ಸೊ ಟೇಸ್ಟ್ ಚೇಂಜಸ್ ಆಗಿದೆ. ಯಾವ ರೀತಿ ಆಗಿರುತ್ತೆ? ಅಂದ್ರೆ ನಾನು ನನ್ಗೆ ಅಲ್ದೆ ನನ್ ಮಗಳಿಗೆ ಒಂದ್ಸತಿ ಹಂಗ್ ಮಾಡಿದ್ದೆ, ಅವಳು ಹೇಳಿದ್ಲಮ್ಮ ಒಂಥರ ಸ್ವೀಟ್ ತರ ಇದೆ ಅಂತಂತಿದ್ಲು. ಓಕೆ, ಮೊದಲಿಗಿಂತ ಸ್ವೀಟ್ ತರ. ನೋಡಿ, ಒಂದೇ ಟೈಮ್ ಅದ್ಭುತವಾದ ಅಮೃತ ಕೊಟ್ಟಿರ್ತೀವಿ ಕೈಗೆ, ಒಂದೇ ಟೈಮ್ ಮಾಡಿದೆ. ಡೈಲಿ ಮಾಡಿ ನೋಡಿ, ಗೊತ್ತಾಗುತ್ತೆ ಮನೆ ಅಟ್ಮಾಸ್ಫಿಯರ್ ಏನಕ್ಕೆ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ, ಹೆಲ್ತ್ ಹೆಂಗೆ ಚೇಂಜ್ ಆಗುತ್ತೆ, ಎಲ್ಲವೂ ಕೂಡ 100% ಚೇಂಜ್ ಆಗುತ್ತೆ. ಜಸ್ಟ್ ಒನ್ ಟೈಮ್ ನೋಡಿ, ನೀವು ಮಾಡಿರೋ ವಾಟರ್ ಚಾರ್ಜ್, ಆ ನೀರನ್ನೇ ಚೇಂಜ್ ಮಾಡಿದ್ದೀರಾ ಅಲ್ವಾ? ಇನ್ನು ಏನನ್ನು ಚೇಂಜ್ ಮಾಡೋಕ್ಕಾಗಲ್ಲ ನಿಮಗೆ. ಏನನ್ನು ಬೇಕು